ಒಂದ್ ರೀತಿಲಿ ಇದು ಗಂಗಾ ಹುಟ್ಟಿದ ದಿನ ಕೂಡ. ಪ್ರತಿ ವರ್ಷ ಗಂಗಾ ಇಲ್ಲ ಅಂತ ಈ ದಿನನ ಕೆಟ್ಟ ದಿನ ಅನ್ಕೋತಿದ್ವಿ. ಈಗ ಗಂಗಾ ಬದುಕೆ ಇದ್ದಾಳೆ ಅಂತ ಗೊತ್ತಾಗಿರೋದಕ್ಕೆ ಇದು ಗಂಗಾ ಪುನರ್ಜನ್ಮ ತಗೊಂಡಿರೋ ದಿನ. ನಿಜ ಹೇಳ್ದೆ ಕಲ್ಪನಾ, ನಿಜವಾಗ್ಲೂ ಇದು ಗಂಗಾಗೆ ಪುನರ್ಜನ್ಮನೆ. ಶಾಪನ ಗೆದ್ದು ಬದುಕೋದು ಅಂದ್ರೆ ಸಾಮಾನ್ಯವಾದ ವಿಷಯ ಅಲ್ಲ. ಅಜ್ಜಿ, ನಂದೊಂದು ಚಿಕ್ಕ ರಿಕ್ವೆಸ್ಟ್. ಮೊದಲು ನಾಣಿ ಅವ್ರ ಮನೆಗೆ ಹೋಗಿ ಅಭಿ ಮತ್ತೆ ದಿವ್ಯ ನೋಡ್ಕೊಂಡು ಅವರಿಗೆ ನೀವು ಆಶೀರ್ವಾದ ಮಾಡಬೇಕು. ಚಿಕ್ಕಮ್ಮ, ನೀವು ಕೂಡ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಆಗ್ಲಿ ಜೈ, ಮಕ್ಕಳು ದೇವ್ರ ಸಮಾನ ಅಂತಾರೆ. ಮಕ್ಕಳನ್ನ ನೋಡಿದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಮಕ್ಕಳಿಗೆ ಆಶೀರ್ವಾದ ಮಾಡೋದಕ್ಕಿಂತ ಪುಣ್ಯ ಏನಿರುತ್ತೆ ಕಂದ. ಹಾಗೇನೆ ಆ ಮಕ್ಕಳ ತಾಯಿನ ಕೂಡ ನೋಡಿದಾಗತ್ತೆ. ಏನಮ್ಮ, ನಮ್ಮನ್ನು ಒಂದಿನ ಕೂಡ ಪ್ರಶಾಂತವಾಗಿ ಇರಕ್ ಬಿಡಲ್ವಾ? ನಮಗೆ ಮನಃಶಾಂತಿ ಇಲ್ದಾಗಿ ಮಾಡ್ಬೇಕು ಅಂದ್ಕೋತಿದ್ದೀರಾ? ಇವಾಗ ಏನಾಯ್ತು ಮಾವ? ಮಕ್ಕಳನ್ನ ನೋಡೋವರೆಗೂ ಓಕೆ, ಅವ್ರ ಅಮ್ಮನ್ನ ಕೂಡ ನೋಡೋದು ಯಾಕೆ? ನೋಡಿದ್ರೆ ಏನಾಗುತ್ತೆ? ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕಾಗತ್ತಣ್ಣ? ಬಾ, ನೀವು ಸುಮ್ನಿರ್ರಿ. ಏನ್ ಹೇಳ್ಬೇಕೋ ಹೇಗ್ ಮಾತಾಡ್ಬೇಕೋ ಕೂಡ ಗೊತ್ತಿಲ್ಲ ನಿಮ್ಗೆ. ಅದಲ್ಲ ಜೈ, ಮೊದಲು ದೇವಸ್ಥಾನದ ಪ್ರೋಗ್ರಾಮ್ ಅಂತ ಅನ್ಕೊಂಡಿದ್ವಿ. ಇವಾಗ ದೇವಸ್ಥಾನಕ್ಕೆ ಬೇಡ ಅಂತ ಬೇರೆ ಜಾಗಕ್ಕೆ ಹೋದ್ರೆ ಪಾಪ ಬರುತ್ತೆ ಅಂತ ಅವ್ರ ಉದ್ದೇಶ. ಬೇಕಾದ್ರೆ ನಾವು ಹೋಗಿ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತೀವಿ. ಇಲ್ಲ ಅತ್ತೆ, ನಾವೇ ಮಕ್ಕಳ ಹತ್ರ ಹೋಗ್ಬೇಕು. ನೀವು ಹೇಳೋ ಆ ದೇವ್ರಾದ್ರೂ ಮಕ್ಕಳಾದ್ರೂ ನನಗೆರಡೂ ಒಂದೇ. ಎಸ್ ಜೈ, ನೀನ್ ಹೇಳಿದ್ದು ರೈಟ್. ನಾವು ಮಕ್ಳ ಹತ್ರ ಹೋಗೋದೇ ಕರೆಕ್ಟ್. ಬರ್ಡೇ ಗಿಫ್ಟ್ ಆಗಿ ಅಭಿಗೆ ನಾನು ಸಾರಿ ಹೇಳ್ತೀನಿ. ಇನ್ ಯಾವತ್ತೂ ಅವನ ಜೊತೆ ಹಾರ್ಶ್ ಆಗಿ ಬಿಹೇವ್ ಮಾಡಲ್ಲ ಅಂತ ಪ್ರಾಮಿಸ್ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ನಿತ್ಯ. ಇದನ್ನೇ ನಿನ್ನಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಐ ಆಮ್ ಸೋ ಹ್ಯಾಪಿ. ಅದಕ್ಕೆ ಜೈ, ಅವನಿಗೆ ಸಾರಿ ಹೇಳಿ ನಿನಗೆ ಹತ್ರ ಆಗೋಣ ಅನ್ಕೋತಾ ಇದ್ದೀನಿ. ಏನ್ ಮಾಡೋದಮ್ಮ? ಅದೇ ಅರ್ಥ ಆಗ್ತಿಲ್ಲ ಪೌಡ್ರು. ಅಯ್ಯೋ, ಏನಾದ್ರೂ ಐಡಿಯಾ ಹೇಳು. ಹೇಳೋದಕ್ಕೆ ತಲೆ ಕೆಲಸ ಮಾಡಿದ್ರೆ ಅಲ್ವಾ? ಕೈ ಕಾಲು ಆಡ್ತಾ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಜಯಂಕಲ್ ಬಂದ್ಬಿಡ್ತಾರಮ್ಮ. ಅಯ್ಯೋಯ್ಯೋ, ಅಲ್ಲಿಗೆ ಹೋಗೋದಕ್ಕೆ ಭಯ ಆಗ್ತಿದೆ. ಜೈ ಗಂಗಾನ ನೋಡಿದ್ರೆ ನಮ್ಮ ಪರಿಸ್ಥಿತಿ ಏನೋ? ಗಂಗಾ ಮೇಡಮ್ ಅವ್ರನ್ನ ಜೈ ಸರ್ ನೋಡಿದ್ರೆ ಮಕ್ಳ ಕತೆ ಏನು? ಅಯ್ಯೋ, ಅನ್ಯಾಯವಾಗಿ ಸತ್ತು ಹೋಗ್ತಾರಲ್ಲ. ಅಯ್ಯಯ್ಯೋ, ಇದೇನ್ ಟೆನ್ಷನ್? ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ತರ ಇದ್ದೀನಿ. ಬಾ, ಕಿರ್ಚ್ಬಿಡ್ರಿ. ಯೋಚನೆ ಮಾಡ್ತಿದ್ದೀನಲ್ಲ. ಬೇಗ ಯೋಚನೆ ಮಾಡಮ್ಮ, ಟೆನ್ಷನ್ ಆಗ್ತಿದೆ. ರಾಮಕೃಷ್ಣ ಅಂಕಲ್ ಫೋನ್ ಮಾಡಿದ್ರೆ? ಹಾ, ಮೀನಾಕ್ಷಿಗೆ ಫೋನ್ ಮಾಡಿ. ಏನಾಯ್ತಮ್ಮ? ಎಂಗೇಜ್ ಬರ್ತಿದೆ ಚಂದ್ರಿಕಾ. ಬಾ, ಮತ್ತೆ ಮಾಡ್ರಿ. ಸರ್ರೇ ಫೋನ್ ಮಾಡ್ತಿದಾರ್ ಕಣೋ ಕೇಶವ. ಮಾತಾಡಮ್ಮ. ಸರ್, ನಿಮಗ್ 100 ವರ್ಷ. ಸುಮ್ನಿರಮ್ಮ. ಇವತ್ ಸಂಜೆವರೆಗೂ ಬದುಕ್ತೀವೋ ಸಾಯ್ತೀವೋ ಅಂತ ಗೊತ್ತಿಲ್ಲ. 100 ವರ್ಷ ಅಂತೆ. ಏನಾಯ್ತು ಸರ್? ಇವತ್ತು ಅಭಿ ದಿವ್ಯ ಹುಟ್ಟು ಹಬ್ಬ ಅಂತೆ. ನಮ್ ಜೈ ಅಲ್ಲಿಗೆ ಬರ್ತಿದ್ದಾನೆ. ಹೌದು ಸರ್. ಆ ವಿಷಯ ನಿಮಗೆ ಹೇಳೋಣ ಅಂತ ಫೋನ್ ಮಾಡಿದ್ರೆ ನೀವೇ ಫೋನ್ ಮಾಡಿದ್ರಿ. ಅಷ್ಟಕ್ಕೂ ಅಭಿ ದಿವ್ಯ ಹುಟ್ಟು ಹಬ್ಬದ ವಿಷಯನ ಆ ನಾಣಿ ಯಾಕೆ ನಮ್ ಜೈಗೆ ಹೇಳ್ದ? ಏನೋ ಮಕ್ಳು ಖುಷಿ ಪಡ್ತಾರೆ ಅಂತ ಹೇಳಿದ್ದಾರೆ ಸರ್. ಇವಾಗ ನಾವು ಟೆನ್ಷನ್ ಪಡ್ತಿದೀವಿ. ಅಮ್ಮ, ಇಲ್ಲಿ ಕೊಡು. ಜೈ ಅಂಕಲ್ ಇಲ್ಲಿಗೆ ಬರ್ದೇರೋ ಏನಾದ್ರೂ ಮಾಡಿ ಅಂಕಲ್. ನಾವೇನು ಮಾಡಕ್ಕಾಗಲ್ಲ ಕಣೋ. ಮಾಡಿದ್ರೆ ಗಿಡಿದ್ರೆ ನೀವೇ ಮಾಡ್ಬೇಕು. ನಾವೇನ್ ಮಾಡಕ್ಕಾಗತ್ತೆ ಆಂಟಿ? ನಮ್ ಜೈ ಅಲ್ಲಿಗೆ ಬಂದ್ರೆ ಗಂಗಾ ಬಗ್ಗೆ ಗೊತ್ತಾಗುತ್ತೆ. ನಿಮ್ಮ ಅಪ್ಪನ್ಗೆ ಅಪಾಯ ನೆನ್ಪಿದೆ ಅಲ್ವಾ? ಅಭಿದಿವ್ಯ ಕೂಡ ಅಪಾಯನೇ ಅಲ್ವಾ ಆಂಟಿ? ಅದಕ್ಕೆ ಏನೋ ಒಂದ್ ಮಾಡಿ ಗಂಗಾ ಜೈ ಕಣ್ಣಿಗೆ ಬೀಳ್ದ ಹಾಗೆ ಮಾಡಿ. ಇಲ್ಲಿ ಕೊಡು. ಏನೋ ನಮ್ಗೇನು ತೋಚ್ತಿಲ್ಲ ರೀ. ನಮ್ಗೂ ಏನು ತೋಚ್ತಿಲ್ಲಮ್ಮ. ಸರ್, ನೀವೇ ಏನಾದ್ರೂ ಒಂದ್ ಮಾಡ್ಬೇಕು. ನಮ್ ಯಜಮಾನ್ರನ್ನ ಮಕ್ಳನ್ನ ಕಾಪಾಡ್ಬೇಕು. ಏನಾಗುತ್ತೋ ಅಂತ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ನಿನ್ಗಿಂತ 100 ಪಟ್ಟು ಟೆನ್ಷನ್ ಆಗ್ತಿದ್ಯಮ್ಮ ನಮ್ಗೆ. ಇವತ್ತು ಜೈ ಗಂಗಾ ಒಂದಾಗೋ ತರ ಇದ್ದಾರೆ. ಶಾಪ ಯಾರನ್ನ ಸಾಯಿಸುತ್ತೋ ಅರ್ಥ ಆಗ್ತಿಲ್ಲ. ಅಯ್ಯೋ, ಹಾಗನ್ಬೇಡಿ ಸರ್.
ನನ್ನ ಅಷ್ಟ ಕುಂಕುಮ ಕಾಪಾಡಿ. ಅಯ್ಯೋ ತಾಯಿ, ನನ್ನ ಪ್ರಾಣನ ಯಾರು ಕಾಪಾಡ್ತಾರಮ್ಮ? ಅಯ್ಯೋ ಇಡ್ರಿ ಇಡ್ರಿ ಇಡ್ರಿ. ಇಡ್ತೀನಮ್ಮ. ಏನ್ ಮಾಡೋಣ ಚಂದ್ರಿಕಾ? ಅವ್ರ ಕೈಯಲ್ಲಿ ಏನೂ ಆಗಲ್ಲ, ನಾವೇ ಏನೋ ಒಂದು ಯೋಚನೆ ಮಾಡ್ಬೇಕು. ಅವ್ರ ಕೈಯಲ್ಲಿ ಏನೂ ಆಗಲ್ವಂತೆ ಕಣೋ ಕೇಶವ, ನಾವೇ ಏನಾದ್ರೂ ಯೋಚನೆ ಮಾಡ್ಬೇಕು. ದಿವ್ಯಾ ಅವ್ರ ಅಮ್ಮನ್ಗೂ ಕೂಡ ನೀವು ಸ್ಯಾರಿ ರೆಡಿ ಅಜ್ಜಿ. ಹೊರಡೋಣವಾ? ಹೊಸ ಸೀರೆ ಎಲ್ಲಿತ್ತೋ? ಗಂಗನ್ ಸೀರೆ ಅಜ್ಜಿ. ಒಳ್ಳೆ ಕೆಲಸ ಮಾಡ್ತಿದ್ಯಾ ಕಂದ. ಗುರ್ತು ಪರಿಚಯ ಇಲ್ದಿರೋ ಹುಡುಗಿಗೆ ಅಕ್ಕನ್ ಸ್ಯಾರಿ ಯಾಕೆ ಕೊಡ್ತಿದ್ಯಾ ಜೈ? ಗಂಗಾಗೆ ಗಂಗಾ ಸೀರೆ ಕೊಡ್ತಿದ್ದಾನಮ್ಮ. ತನ್ನ ಮಕ್ಕಳಿಗೆ ಹೊಸ ಬಟ್ಟೆ ಕೊಡ್ತಿದ್ದಾನೆ. ಇವಾಗ ಗಂಗಾ ಇದ್ದಿದ್ರು ನಾನ್ ಮಾಡಿದ ಕೆಲಸನೇ ಅವಳು ಮಾಡ್ತಿದ್ಲು. ನನಗೆ ತುಂಬಾ ಸಂತೋಷ ಕೊಡ್ತಿರೋ ಆ ಮಕ್ಕಳಿಗೆ ಹೊಸ ಬಟ್ಟೆನ ಕೊಡೋದು, ಅವ್ರನ್ನ ಹೆತ್ತ ತಾಯಿಗೆ ಗಂಗನ್ ಸೀರೆನ ಕೊಡೋದು ನನಗೆ ತುಂಬಾ ಗರ್ವ ಅನಿಸ್ತಿದೆ. ಅವ್ರಿಗೆ ಬೇಕು ಅಂದ್ರೆ ಇನ್ಯಾವ್ದಾದ್ರೂ ಹೊಸ ಸೀರೆ ಕೊಂಡ್ಕೊಂಡು ಹೋಗ್ಬೋದಲ್ವಾ ಜೈ? ಬೇರೆ ಸೀರೆ ಕೊಟ್ಟಿದ್ದಿದ್ರೆ ಅದು ಬರೀ ಸೀರೆ ಮಾತ್ರ ನಿತ್ಯ. ಅದೇ ಗಂಗನ್ ಸೀರೆ ಕೊಟ್ರೆ ಅದೊಂದು ಒಳ್ಳೆ ನೆನಪು. ನನ್ನ ಗಂಗನ ನೆನಪಿಸ್ತಿರೋ ಆ ದಿವ್ಯನ್ ಮನೇಲಿ ಈ ಸೀರೆ ಇರಬೇಕು, ಅದಕ್ಕೆ ಕೊಡ್ತಿದ್ದೀನಿ. ಸರಿ, ಎಲ್ರೂ ಹೊರಡೋಣ.